ಜಮೀನ್ದಾರ್ ದಯಾನಂದ ಅವರ ಮನೆಗೆ ಹೋಗಿದ್ದೆ. ಓಹೋ, ಮಾತಾಡ್ಸ್ಕೊಡು ಬಾ ಅಂತ ಗುರುಜಿ ಅವರು ಕಳಿಸ್ಕೊಟ್ಟಿದ್ರೇನು? ಇಲ್ಲ ಲತಾ, ಅಪ್ಪಾಜಿ ಅವರಿಗೆ ತುಂಬಾ ಸೀರಿಯಸ್ ಆಗಿತ್ತು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ಅದಕ್ಕಾಗಿ ಹಣಕ್ಕಾಗಿ ತಂದೆಯವರು ಒಂದು ಪತ್ರ ಬರೆದಿದ್ರು. ಅದನ್ನು ಕೊಡೋದಕ್ಕಂತ ದಯಾನಂದ ಅವರ ಮನೆಗೆ ಹೋಗಿದ್ದೆ. ಹಾಗಾದ್ರೆ ದಯಾನಂದ್ ಅವರು ಹಣ ಕೊಡ್ಲಿಲ್ವಾ? ಕೊಟ್ರು. ಅವರು ತಾಯಿ ತೀರಿ ಹೋದ ದುಃಖದಲ್ಲಿ ತತ್ತರಿಸುತ್ತಿರುವ ಅವರಿಗೆ ನಾನು ಮತ್ತಷ್ಟು ಅವರಿಗೆ ದುಃಖ ಕೊಟ್ಟು ಬಂದೆ. ಯಾಕೆ? ಅವ್ರೇನಾದ್ರೂ ನಿನ್ನ ಮೇಲೆ ಸಿಟ್ಟು ಮಾಡಿದ್ರ? ಚೇಚೆ ಬಿಡ್ತು ಅನ್ನೋ ಲತಾ. ಕೋಟ್ಯಾಧೀಶ್ವರರಾದ್ರು ಕೊಂಚ ಮಾತ್ರ ಸಿಟ್ಟು ತೋರಿಸಿದೆ. ಕೈ ಎತ್ತಿ ದಾನ ಮಾಡುವ ದಾನವಂತರು ಅವರು, ಗುಣವಂತರು ಅವರು. ನೋಡು, ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ಅದನ್ನು ಒಬ್ಬರಿಗೆ ತೋರಿಸ್ಕೊಡದೆ ಅವರು ನನಗೆ ಸಹಾಯ ಮಾಡಿದ್ರು. ಯಾಕಂದ್ರೆ ತಾವು ಅಳುತ್ತಾ ಮತ್ತೊಬ್ಬರನ್ನು ನಗಿಸುವ ಪರಮ ಪಾವನ ಮೂರ್ತಿ ಆ ದಯಾನಂದ. ಹೌದೇ ಆಶಾ? ನಾನಂತೂ ಅವರ ಗುಣಕ್ಕೆ ಮಣಿದು ಹೋಗ್ಬಿಟ್ಟಿದ್ದೀನಿ ಲತಾ. ಅಲ್ಲವೇ? ಹಾ ಲತಾ, ಒತ್ತಾಗ್ತಾ ಬಂತು. ಆಸ್ಪತ್ರೆಯಲ್ಲಿ ತಂದೆಯವರು ಒಬ್ಬರೇ ಇದ್ದಾರೆ. ನಾನು ಬೇಗ ಹೋಗ್ಬೇಕು. ಸರಿ, ನೀನು ಅಲ್ಲಿಗೆ ಬಂದ್ಬಿಡು. ತಂದೆಯವ್ರು ನೋಡ್ದಂಗಾಗತ್ತೆ, ನಾವಿಬ್ರು ಮಾತಾಡ್ದಂಗೂ ಆಗುತ್ತೆ. ಹಾಗೆ ಆಗ್ಲಿ. ನಾನು ಸಾಯಂಕಾಲ ಕ್ಲಿನಿಕ್ ಕಡೆಗೆ ಬಂದ್ಬಿಡ್ತೀನಿ. ನೀನು ಆದಷ್ಟು ಬೇಗನೆ ಹೋಗಿ ಗುರುಜಿ ಅವರಿಗೆ ಔಷಧೋಪಚಾರ ಮಾಡು. ಸರಿ, ಬೇಗ ಬಂದ್ಬಿಡು. ಹಾಗೆ ಆಗ್ಲಿ. ಆಶಾ ನನ್ನ ಬಾಲ್ಯದ ಗೆಳತಿ. ಚಿಕ್ಕ ವಯಸ್ಸಿಂದ ಇಬ್ಬರು ಕೂಡಿ ಆಡಿ ಬೆಳೆದವರು. ಒಂದು ವೇಳೆ ಇಂಥ ಸಮಯದಲ್ಲಿ ಏನಾದರೂ ಗುರುಜಿಯವರ ಅಸುರೇಗಿದ್ದು ನಿಜವಾದ್ರೆ ಅವಳ ಜೀವನದ ಹೊಣೆ ನನಗೆ ಸೇರಿತು. ಯಾಕೆಂದ್ರೆ ನನಗಂತರೂ ಅಕ್ಕ ತಂಗಿ ಅಂತ ಯಾರೂ ಇಲ್ಲ. ಇವಳನ್ನೇ ನನ್ನ ತಂಗಿ ಅಂತ ತಿಳಿದುಕೊಂಡ್ರೆ ಆಯ್ತು. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕ, ಕಟ್ಟಿದರೆ ಕನ್ನಡವನ್ನ ಕಟ್ಟಬೇಕ. ಬದುಕಿದ ಜಟಕ ಬಂಡೆ, ಇದು ಬೆದಿಯೋಡಿಸುವ ಬಂಡೆ. ಬದುಕಿದ ಜಟಕ ಬಂಡೆ, ಬೆದಿ ಅಲೆದಾಡಿಸುವ ಬಂಡೆ. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕ, ಕಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕ. ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಉಳಿಯ ನೀನೊಮ್ಮೆ ಬಂದ ನೋಡು. ಚಂದ ಎಲ್ಲೋರನ ನೀನೊಮ್ಮೆ ಬಂದು ನೋಡು. ಬಾದಾಮಿ ಐವಳೆಯ ಚಂದಾಮೆ ಒಂದೇ ನೋಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ಮಂಡಲ್ ಬೆಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಂಡಲ್ ಬೆಟ್ಟಬೇಕು. ಬದುಕಿದ ಜಟಗ ಬಂಡೆ, ಇದು ವೇದಿಯೋಡಿಸುವ ಬಂಡೆ. ಸಾಕಾಗಿ ಹೋತ್ರಿ ಅಪ್ಪ, ನಾವಪ್ಪನ ಸಲುವಾಗಿ ಅಂತೀನಿ. ಅಲ್ಲ, ಈ ಕರ್ನಾಟಕದಾಗಿರೋ ಎಲ್ಲಾ ದೇವರಾಣಿ ಮಾಡಿ ಹೇಳಿದೆ. ನಾನು ಮದುವೆ ವಯಸ್ಸಿಗೆ ಬಂದಿನೋ ಯಪ್ಪ ಅಂದ್ರೆ ಸಹಿತ ಕೇಳ. ಇತ್ತಾಗ ಒಂದು ಹುಡುಗಿ ಬರಕತ್ತೆ ತಡಿ, ಆ ಹುಡುಗಿನಾರ ಕೇಳ್ತೀನಿ ನಾ ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲೋ ಅಂತ. ಪಪ್ಪಿದೆ 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 ಪಾರಲ ಪಾರಲ. ಪಪ್ಪಿದೆ 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 ಪಾರಲ ಪಾರಲ. ಪ್ರೇಮ ಬೇಗಿಲ್ಲ ಮನ ಪ್ರೇಮ ಬೇಗಿಲ್ಲ, ಪ್ರೇಮ ಬೇಗಿಲ್ಲ ಮನ ಪ್ರೇಮ ಬೇಗಿಲ್ಲ. सर की जो सर से हो धीरे धीरे, पागल तुम्हारे में धीरे धीरे. तेरी चुनारिया दिल ले गए, तेरी बिंदिया दिल ले गए. सर के जो सर से हो धीरे धीरे, पागल तुम मेरे माए धीरे धीरे. सर की जो सर से हो धीरे धीरे, पागल तुम्हारे में धीरे धीरे. तेरी चुनरिया दिल ले गए. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾತನ ಕಾಟ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾತನ ಕಾಟ. ಈಚ
ಮುದ್ದಿನರ್ಗಿಣಿ ನಿಮ್ ಮನಿಗ್ ಬರ್ತೀನಿ ನಿಮ್ಮ ಮಾವನ ಕೂಡ ಮಾತನಾಡಿ ಅಣ್ಣ ಇಡ್ತೀನಿ ಮುದ್ದಿನರ್ಗಿಣಿ ನಿಮ್ ಮನಿಗ್ ಬರ್ತೀನಿ ನಿಮ್ಮ ಮಾವನ ಕೂಡ ಮಾತನಾಡಿ ಅಣ್ಣ ಇಡ್ತೀನಿ ಅಣ್ಣ ಇಟ್ಟ ಅಣ್ಣ ಇಟ್ಟ ಹಿರಿಯರ್ನ ಕೂಡಿಸಿ ಪದವಿ ಡೇಟ ಫಿಕ್ಸ್ ಮಾಡ್ತೀನಿ. ಯಾಕ್ರಿ ವಾಸುದೇವಣ್ಣನವ್ರ ಯಾಕ ನಡುದಾರಿ ನಿಂತ್ಕೊಂಡು ಏನೋ ವಡ ವಡ ಬಿಡಿ ಬಿಡಿ ಹಚ್ಚಿರ್ಲಿ ಯಾಕ ತೆಲಿಗಿನ ಸುದ್ದ ಐತೇವೋ ಏನಿಲ್ಲೋ ಆ? ತಲಿ ಸುದ್ದಿದ್ರ ನಾನ್ ಯಾಕೆ ಈ ರೀತಿ ಹುಚ್ಚುಚ್ರಂಗ್ ಮಾತಾಡ್ತಿದ್ನ ಲವಣ್ಯ ನಮ್ದು ಮೊದಲ ತಲಿ ಕೆಟ್ಟ ಅಯ್ಯೋ ನಿಂದು ತಲಿ ಕೆಟ್ಟೈತ ನಾನೆಲ್ಲಿ ನಿಮ್ಮಪ್ಪ ಕೊಟ್ರ ಶೆಟ್ಟಿದ ಅವಂದ ತಲಿ ಕೆಟ್ಟೈತೆ ಅಂತ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪನ ತಲಿ ಕೆಟ್ಟತ್ತ ನಿನಗೆ ಹೆಂಗ್ ಗೊತ್ತಾತ? ಅಯ್ಯೋ ನನಗೆ ಹೆಂಗ್ ಗೊತ್ತಾತ ದಿನಾ ಮುಂಜಾನೆ ಬೆಳಕಾತಂದ್ರ ದಿನಾ ನಿಮ್ಮ ಮನೆ ಹಾಲು ಹಾಕಕ್ ಬರಕ್ಕೆ ನಾನು ನನಗೆ ಹೆಂಗ ಗೊತ್ತಾತಂದ್ರ ಹೆಂಗ್ ಹೇಳ್ರಿ ನಿಮ್ಮ ಅಪ್ಪ ಮುದೋಡೆ ಅದನಲ್ಲ ಮುದಕಾದ್ರ ಅವನೊಂದ್ ತಲೆಗೆ ಕಪ್ಪು ಹಚ್ಚೋದು ಬಿಡೋದೇ ಇಲ್ಲ ಎಟ್ಟರ ಹರೆ ಹುಕ್ಕಿ ಹರ್ಯಾಕತ್ತಿರ್ಬೇಕ ನಿಮ್ಮ ಅಪ್ಪಗ ಅಂತೀನಿ. ಈಗ ಗೊತ್ತಾತ್ ನೋಡ್ರಿ ನಮ್ಮ ಅಪ್ಪನ ಗತ್ತು ಅಂತೀನಿ. ಅದಕ್ಕ ಇನ್ನೂ ನನಗಿನ್ನೂ ಮದುವೆ ವಯಸ್ಸಾಗಿಲ್ಲ ಅಂತಾನ ಮುದುಕ. ಏಯ್ ನಿಮ್ಮ ಅಪ್ಪನಿದ್ರಿಗೆ ನೀ ಏನಾರ ಮುದಕ ಗಿದಕ ಅಂದು ನೋಡು ನೀನು ಹೋಳಿ ಆಡೆ ಕೈ ಬಿಡ್ತಾನವ. ಹೋಗ್ಲಿ ಬಿಡಲ್ಲ ಅವಣ್ಣ ನಮ್ಮ ಅಪ್ಪನ ಸುದ್ದಿ. ಈಗ ನಾನು ಮದುವೆ ವಯಸ್ಸಿಗೆ ಬಂದಿನ ಇಲ್ಲ ಸ್ವಲ್ಪ ನೋಡಿ ಹೇಳ. ನನಗ್ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರ ನಿಮ್ಮಪ್ಪ ಸತ್ತು ಮಣ್ಣು ಸೇರೋವರೆಗೂ ನೀ ಸಣ್ಣ ಮಗುನ ಸೈ. ಲವಣ್ಯ ನೀ ಹುಡುಗಾಟ ಮಾಡಬೇಡ. ಸರಳ ನಾನು ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲೋ ಸರಿಯಾಗಿ ನನ್ನ ಮುಖ ನೋಡ್ಯಾರ ಹೇಳು. ನಿನ್ನ ಮಾನ್ಗಡಿ ಊರು ಮಾನ್ಗಡಿ ನಿನ್ನ ಮುಖ ನೋಡಿದ್ರೆ ನನಗೆ ಹೆಂಗ್ ಗೊತ್ತಾಗಬೇಕು ನಿನಗ ವಯಸ್ಸು? ಏ ನೋಡ ನೀ ನೋಡ್ ಕಣ್ ತಗದ್ ಮುಗಿನ ಕೆಳಗ್ ಸಣ್ಣಗೆ ಚಿಗುರು ಮೀಸಿ ಬಂದಾವೆಲ್ಲ ಕೈ ಆಡ್ಸಿ ನೋಡಿ ಹೇಳು. ಸಣ್ಣಗೂ ಚಿಗುರು ಮೀಸಿ ಬಂದವ ಬೇಕಾದ್ರೆ ನೀನ ಕೈ ಆಡ್ಸಿ ನೋಡ್ಕ ನಾನ್ ಯಾಕೆ ಕೈ ಆಡ್ಸಕ್ ಬರಲಿ ಅಸೂರ. ಅದು ಕರೆನ ಬಿಡು ನಮ್ದು ನಮಗ್ ಗೊತ್ತಾಗ್ಬೇಕಂದ್ರೆ ನಮ್ದು ನಾವ ನಿಂದ ನೀನ ತಿಕ್ಕೋ ಹಚ್ಚಕ್ ಬರಬೇಡ. ಹೋಲ್ ಬಿಡ ಲವಣ್ಣ ನಂದು ನಾನಾ ಕೈ ಆಡ್ಸ್ಕೊಂತೀನಿ. ಆದ್ರ ದಿನ ನಮ್ಮ ಮನಿಗ್ ನೀನ್ ಹಾಲು ಕೊಡು. ಆದ್ರ ಒಂದು ಕಂಡೀಷನ್ ನಾನು ಮನ್ಯಾಗ ಒಬ್ಬವನಿದ್ದಾಗ ನೀನು ಹಾಲು ತಂದು ಕೊಡ್ಬೇಕು. ಬೇಕಾದ್ರೆ ನೀನು 1 ಲೀಟರ್ ಹಾಲಿಗೆ 2 ಲೀಟರ್ ನೀರು ಹಾಕಿ ಕೊಟ್ಟರು ಪರವಾಗಿಲ್ಲ. ಬಾಯಿ ಮುಚ್ಕೊಂಡು ತಗೊಂತೀನಿ. ಏನಂತಿ? ತಗೊಳಪ್ಪ ನೀ ನೋಡಿದ್ರ ಹಿಂಗಂತಿ. ನಿಮ್ಮಪ್ಪ ಅದನಲ್ಲ ಅವ ನೋಡಿದ್ರ ಏ ಲಾವಣ್ಯ ನನ್ನ ಮಗ ಹೇಸಿ ವಾಸು ಇದ್ದಾಗ ನನ್ನ ಮನೆ ಕಡೆ ಬರಕ್ ಹೋಗ್ಬೇಡ, ನಾನು ಒಬ್ಬನ ಇದ್ದಾಗ ಬಾ. ಬೇಕಾದ್ರೆ ನಿನ್ನ ಹಾಲೊಳಗೆ ನೀರು ಹಾಕು, 1 ಲೀಟರ್ ಅಳೋದು, ಅರ್ಧ ಲೀಟರ್ ಹಾಲಿಗೆ 1 ಲೀಟರ್ ನೀರು ಹಾಕಿ ಅಳೋದು ಕೊಡು ಅಂತಾನೆ. ಹಿಂಗಾದ್ರೆ ನಾ ಯಾರ ಮಾತು ಕೇಳಿ ನೀನ ಹೇಳು. ನಿನ್ನ ಮನಸ್ಸಿಗೆ ಯಾರು ಇತ್ತವ್ರು ನಮ್ಮಿಬ್ರೊಳಗ? ತಂದೆಯೋ ಮಗನೋ, ಆ ಹುಡುಗನೋ ಈ ಹುಡುಗನೋ? ಬೇಗ ಬೆಸಸು ಲವಣ್ಯ, ಬೇಗ ಬೆಸಸು. ಎಲ್ಲಿಂದ ಬೆಸಸು? ಅಲ್ಲ ನಿಮಗೇನು ತಂದಿ ಮಗ ತಲೆ ಹುಚ್ಚಿಗೆಚ್ಚಿ ಎರೈತೇನೋ ಅಂತೀನಿ. ಅಲ್ಲ ಒಂಥರ ಹುಚ್ಚ ಹಿಡಿದ್ರ ಮಾಡ್ತಿರಲ್ಲೋ. ಅಲ್ಲ ಎಲ್ಲರೂ ಹೋಗಿ ತಪ್ಪಲ ಗಿಡ ಹಿಂಡಿಸ್ಕೊಂಡ್ ಬರ್ರಿ ಮೂಗ್ನ್ಯಾಗ. ನೋಡ್ ಲವಣ್ಯ ನೀನ್ ಮಾತಾಡ್ತಾ ನಮ್ಮ ಅಪ್ಪನ ಸಾಲಿಗೆ ನನ್ನ ಸೇರ್ಸಕ್ ಹೋಗ್ಬೇಡ. ಮತ್ತೇನ್ ಮಾಡ್ಬೇಕು? ಸುಮ್ಮನೆ ಸರಳ ಹೇಳ್ಬಿಡು. ನಾನೀಗ ಎಣ್ಣಿನ ಹುಚ್ಚು ತಗೊಳ್ಳೋ ವಯಸ್ಸು ಹೌದು ಅಲ್ಲೋ? ನೋಡ್ಕೆ ಮ್ಯಾಲಿಂದ ಕೆಳಗೆ ನೋಡಿ ಯಾರು ಬೇಡತ್ತಾರ. ಸೀದಾನರ ನೋಡು. ಕರೆಕ್ಟ್ ಅದಾನ. ನನ್ನ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರ ನೀ ಕರೆಕ್ಟ್ ಸಣ್ಣ ವಯಸ್ಸಿಗೆ ಮದುವೆ ಆಗೋ ವಯಸ್ಸಿಗೆ ಕರೆಕ್ಟ್ ಅದಿ. ಆದ್ರ ನಿಮ್ಮಪ್ಪ ಮುದೋಡೆ ಅದಾನಲ್ಲ ಅವ ಮದುವೆ ಆಗೋ ಮಟ ನಿನ್ನ ಮದುವೆ ಮಾಡೋದಿಲ್ಲ, ಅದನ್ನ ಮೊದಲು ತಿಳ್ಕೊ. ಲವಣ್ಯ ನೀನ್ ಹೇಳೋ ಮಾತು ಕರೆ ಐತಿ. ಅವನ್ನ ಗ್ಯಾರೇಜಿಗೆ ಕಳ್ಸೋವರೆಗೆ ನನ್ನ ಮ್ಯಾರೇಜ್ ಮಾಡಂಗಲ್ಲವ, ಶಾಸ್ತ್ರ ಮಾಡಲ್ಲವ. ಅದಕ್ಕೆ ಒಂದು ಪ್ಲಾನ್ ಮಾಡ್ತೀನಿ. ಅದೇನು ಮಾಡ್ತೀನಿ? ಏನ್ ದೊಡ್ಡ ಪ್ಲಾನ್ ಅಲ್ಲ, ಸಣ್ಣ ಪ್ಲಾನ್. ನಿನ್ನ ಸಹಾಯ ಸಹಕಾರ ನನಗೆ ಬೇಕು. ಅದೇನ್ ಹೇಳಪ್ಪ, ನನ್ನ ಕೈಲಿ ಆದ್ರ ಏನ್ ದೊಡ್ಡ ಕೆಲಸ ಅಲ್ಲ, ಸಣ್ಣ ಕೆಲಸ. ಅದು ಸಣ್ಣದ, ಅದಕ್ಕಿಂತ ಸಣ್ಣದ ಮಾಡಿ ಹೇಳು. ಏನೇನಿಲ್ಲ, ಗಾಡಿ ಮೇಲಿರೋ ಅಲ್ಲಿ ಇರ್ತಲ್ಲ ಅಲ್ಲಿ ಅದ್ ಹೊಡ್ಕೊಂಬಂದ್ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹೊಡ್ಕೊಂಬರ್ತೀನ ಅಂತ ತೊಗೊಂಬಂದ್ ನಿನ್ ಕೈ ಕೊಟ್ಬಿಡ್ತೀನಿ. ಅದನ್ನ ಸಣ್ಣಾಗಿ ಪುಡಿ ಮಾಡಿ ವಾಂತಿ ಬರುತ್ತ ಸಣ್ಣ ಪುಡಿ ಮಾಡ್ಬೇಕಂತ. ಕೇಳಿಲಿ ನಿನ್ನ ಹಾಲಿನ ಕ್ಯಾನ್ಯಾಗ ಹಾಕ್ಕೊಂಡ್ ಬಂದು ನಮ್ಮ ಅಪ್ಪಗೆ ಸೀದಾ ತಂದು ಕೊಟ್ಬಿಡ. ನಾನು ಅದ ಟೈಮ್ದಾಗ 1 ವಾರ ಸೀದಾ ಊರ್ ಬಿಟ್ಬಿಡ್ತೀನಿ. ನಮ್ಮಪ್ಪ ಅದ ಹಾಲ ಕುಡ್ದ ಸೀದಾ ಮಣ್ಣೂರ್ ಜಾತ್ರೆ ಮಾಡಕ್ ಹೋಗೋಣ. ಆಮೇಲೆ ನಾನು ನೀನು ಆರಾಮಾಗಿರ್ಬೋದು. ಏನಂತಿ? ಏ ವಾಸು,
ಏನು ಮಾತಾಡ್ತೀಯೋ ನೀನು? ಅಲ್ಲ, ನಿನ್ನ ಸುಖಕ್ಕ ನಿಮ್ಮಪ್ಪನ ಪ್ರಾಣ ತೆಗಿ ಅಂತಲ್ಲ, ಎಂತ ಮಾತಾಡ್ತೀಯೋ ನೀನು? ಲವಣ್ಯ, ಇದ್ರೊಳಗ ಒಬ್ಬ ಒಂದ ನಂದು ಒಬ್ಬ ಒಂದ ಸ್ವರ್ಗ ಸ್ವಾರ್ಥ ಇಲ್ಲ, ನಿಂದು ಐತಿ ಅಂತ ತಿಳ್ಕೊ. ಅಂದ್ರ ಇನ್ನ ಅರ್ಥ ಆಗವಲ್ದ ನಿನಗ? ಇಲ್ಲ. ಮೈ ಡಿಯರ್ ಲವಣ್ಯ, ಹೇಳ್ತೀನಿ ಕೇಳು. ಹೇಳು. ನಮ್ಮ ಅಪ್ಪ ಶಟದ ಮರುದಿನವೇ ಏನ್ ನಮ್ಮ ಅಪ್ಪನ ಆಸ್ತಿ ಐತಲ್ಲ ಊರ್ ಸುತ್ತಾರ್ದ ಓಟು ನಿಂದ. ಆಮೇಲೆ ಈ ವಾಸುದೇವನ ಕೈ ಹಿಡ್ದ ಸತಿ ನೀನ ಏನಂತೆ? ಒಟ್ಟಿ ಸುತ್ತಾಕಿ ನಮ್ಮ ಎಮ್ಮಿ ಕಟ್ಟು ಜಗಕ್ಕ ಬಂದನ್ರಿ ನೀವ. ಓಹೋ, ಹಂಗಂತೀರೇನು? ಹಂಗಾರ ಮತ್ತೆ ಹೋಗ್ತಡ ಹೊಡಿ 9. ಯಾರು ರೂಪಾಯಿ ಎಬ್ಬಿಸ್ವಲ್ರಿ, ಎಲ್ಲಾರು ಸಾಪ್ಪನ ಬ್ಯಾಳೆ ಹಾಕಿ ಕುಂತಾರ. ಅದಿರಿ ಇಲ್ಲ ಮನೆಗೆ ಹೋಗ ಮಕ್ಕ ಇಲ್ಲದ ಮುಂಗಾರಿನ ಮಳೆಯಲ್ಲಿ ಬಂಗಾರಿ ನೀ ಬಾರೆ, ಸಿಂಗಾರದ ಬೇರಲ್ಲಿ ಮಣಗುತ್ತ ನೀ ಬಾರೆ, ಮುತ್ತಲ್ಲಿ ಶೃಂಗಾರ ಮಾಡಿ ಕಣ್ತುಂಬ ನಾಡುವೆ, ಮಲ್ಲಿಗೆಯ ಮಳೆ ತುರಿಸುವೆ ನನ್ನ ಮನೆ. ನೋಡ್ದೆ ಅನ್ನೋದು ನಿನ್ನೆ ಈ ದಿನ ನನ್ನ ಅಂತರಂಗದ ಅಭಿಲಾಷೆ ಏನು ಅಂತ ನಮ್ಮಣ್ಣನಿಗೆ ನಾನು ಎಲ್ಲವನ್ನೇ ತಿಳಿಸ್ಬಿಟ್ಟೆ. ಅದಕ್ಕೆ ನಮ್ಮಣ್ಣ ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಲತಾ, ಅಂಥ ಪುಣ್ಯಾತ್ಮನ ಕೈ ಹಿಡಿಬೇಕಾದ್ರೆ ನೀನೇ ಭಾಗ್ಯಶಾಲಿ, ಅಂಥವ್ರು ನನ್ನ ಭಾವ ಮೈದುರನಾಗಿ ಬರಬೇಕಾದ್ರೆ ನಾನೇ ಪುಣ್ಯವಂತ ಅಂತ ನಿಮ್ಮನ್ನ ಹೊಗಳಿದ್ದು. ಹೌದೇ? ಆ ಲತಾ, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ಪ್ರೇಮ ಪ್ರಕರಣ ಗೊತ್ತಾಗ್ಬಿಟ್ಟು. ಅಲ್ಲ ರೀ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ರೆ ಮತ್ತಿನ್ಯಾರು ಯಜಮಾನ್ರಿದ್ದಾರೆ? ಯಾಕಿಲ್ಲ? ನಮ್ಮ ಲಿಂಗಜ್ಜ ಇಲ್ವೇ? ನಮ್ಮ ಮನೆ ಹಾಳಾದರೂ ನನ್ನ ದೃಷ್ಟಿಯಲ್ಲಿ ಯಜಮಾನ ಲಿಂಗಜ್ಜ. ಸ್ವಲ್ಪ ಸರಿಯಾಗಿ ನಿಲ್ಲ. ಅದಕ್ಕೆ ಅವನು ಹಾಗೆ ಹೇಳಿದ್ದಾನೆ, ನೀನು ಸಾಕ್ಷಾತ್ ಲಕ್ಷ್ಮಿ ಅಂತೆ. ನೀನು ಬೇಗ ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬಂದುಬಿಟ್ರೆ ಅದೇನೋ ನಮ್ಮ ಮನೆ ಸ್ವರ್ಗವಂತೆ, ಹಾಗೆ ಹೀಗೆ ಇನ್ನು ಏನೇನೋ ಹೇಳಿಬಿಟ್ಟು ಹುಚ್ಚಿಬಿಟ್ಟ. ಪಾಪ ನೋಡಿದ್ರ, ನಮ್ಮಿಬ್ಬರ ಪ್ರೀತಿಯನ್ನು ಕಂಡು ಅವರದೆಷ್ಟೊಂದು ಆನಂದವನ್ನು ಪಟ್ಟಿದ್ದಾರೆ ಅಂತ. ಹೋಗ್ಲಿ ಬಿಡಿ, ಮೊದಲು ನಮ್ಮ ಮದುವೆ ಯಾವಾಗ? ಮೊದಲು ಅದನ್ನ ಹೇಳಿ. ನೋಡಲತ, ಪ್ರೀತಿ ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ತಿಳಿನೀಲ ಗಗನ ತುಂಬಿಸುತ್ತಾ ಹಾರಾಡುತ್ತಾ ಹಾಯಾಗಿ ಜೀವನ ಮಾಡೋಣ. ಮದುವೆ ಎಂಬ ಈ ಬಂಧನದಲ್ಲಿ ಸಿಲುಕಿಬಿಟ್ರೆ ಅದೆಲ್ಲ ಸಿಗುವುದಿಲ್ಲ ಅಂತ ನನ್ನ ಭಾವನೆ. ಅದಕ್ಕಾಗಿ ಕೆಲ ಕಾಲ ಇನ್ನೂ ಪವಿತ್ರ ಪ್ರೇಮಿಗಳಾಗಿ ಹೀಗೆ ಹಾಡುತ್ತಾ ಹಾರಾಡುತ್ತಾ ತಿರುಗೋಣ ಅಂತ. ನಾನು ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀನಿ ಗೊತ್ತಾ? ಈಗಾಗಲೇ ನನ್ನ ಊರಿಗೆ ಗೆಳತಿಯರು ಮದುವೆಯಾಗಿ ಒಂದೊಂದು ಮಗುವಿನ ತಾಯಿಯಾಗಿದ್ದಾರೆ. ನನ್ನನ್ನು ನೋಡಿ ಅದೆಷ್ಟೊಂದು ಅಡಗಿಸಿ ಮಾತಾಡ್ತಾರೆ ಗೊತ್ತಾ? ಇಲ್ಲತಾ, ಯಾವಾಗ್ಲೇ ನಿನ್ನ ಮದುವೆ ಅಂತ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಓಹೋ, ನೀನು ಬೇಗನೆ ಒಂದು ಮಗುವಿನ ತಾಯಿ ಆಗಬೇಕು ಅಂತ ಹೆಬ್ಬಯಕೆಯನ್ನು ಹೊತ್ತಿರುವೆ ಅಂತ ಆಯಿತು. ಲತಾ, ನಿನಗಿಂತಲೂ ನನಗೂ ಮಗುವಿನ ತಂದೆ ಆಗಬೇಕು ಹಂಬಲ ಹೆಚ್ಚಾಗಿದೆ. ಒಂದು ಕೆಲಸ ಮಾಡು, ಗಂಡು ಮಗುವನ್ನೇ ಎತ್ಕೊಟ್ಬಿಡು. ನನ್ನ ಮಗ ವಿಷ್ಣುವರ್ಧನ ಪವನ್ ಹಾಗೆ ದೊಡ್ಡ ಕಲಾವಿದನಾಗಬೇಕು, ಹಂಸಲೇಖನಂತೆ ದೊಡ್ಡ ಸಂಗೀತಗಾರನಾಗಬೇಕು, ಸಕಲ ಕಲಾ ಪ್ರವೀಣನಾಗಬೇಕು, ನಮ್ಮ ಕಮಲ ಹಾಸನ್ ಅಂತೆ. ಬೇಡಪ್ಪ, ಅದೆಲ್ಲ ಯಾವುದು ಬೇಕಾಗಿಲ್ಲ. ನನ್ನ ಮಗ ದೊಡ್ಡ ಡಾಕ್ಟರ್ನಾಗಬೇಕು. FRCS ಲಂಡನ್, FRCS ಅಮೆರಿಕಾದಲ್ಲಿ ದೊಡ್ಡ ಡಿಗ್ರಿಯನ್ನು ಪಡೆದು ದೊಡ್ಡ ಡಾಕ್ಟರ್ನಾಗಬೇಕು. ಬಡ ಜನತೆಗೆ ಸೇವೆಯನ್ನು ಮಾಡಬೇಕು. ಅಲ್ಲಿದ್ದ ಜನ ಹೇಳಬೇಕು, ಇಂಥ ಮಗನನ್ನು ಹೆತ್ತ ತಂದೆ ತಾಯಿಗಳು ಅದೆಷ್ಟು ಪುಣ್ಯವಂತರು ಅಂತ. ಅಂಥ ಮಗ ನಮಗೆ ಹುಟ್ಟಬೇಕು. ಹೌದೇ? ಆಗ್ಲಿ, ನಿನ್ನ ಮಗ ಡಾಕ್ಟರ್ನೇ ಆಗಲಿ, ನಾನೇಕ್ ಬಿಡವಲ್ಲಿ. ಹಾಗಾದ್ರೆ ನೀವು ಅವರಿಗೆ ತಿಂಗಳದೇ ತಪ್ಪದೆ ಹಣವನ್ನು ಕಳಿಸ್ಕೊಡ್ಬೇಕು. ಯಾರಿಗೆ? ನಿನ್ನ ಮಗನಿಗ? ನಾಳೆ ಅಮ್ಮ ಮಾಡಿಬಿಡೋಣ, ಅದಕ್ಕೇನಂತೆ? ತಪ್ಪದೆ ಮಾಡಬೇಕು. ಏಯ್ ಲತಾ, ಎಲ್ಲಿದ್ದಾನೆ ನಿನ್ನ ಮಗ? ಎಲ್ಲಿ ಓದ್ತಾ ಇದ್ದಾನೆ? ಯಾವ ಊರಲ್ಲಿ? ಯಾರಿಗೆ ಅಮ್ಮ ಮಾಡೋದು?
ನಾನೇನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಯ್ತು, ನಿಮಗೆ ಹೇಗೆ ತಿಳಿಯಿತೋ ಹಾಗೆ ಮಾಡಿ. ಲತಾ, ನನ್ನ ನಿನ್ನ ಈ ಮಧುರ ಸ್ವಪ್ನ ಬೇಗ ನೆರವೇರುವಂತೆ ನಾನು ಮಾಡ್ತೀನಿ. ಹಾಗೆ ಆಗ್ಲಿಪ್ಪ, ನಿಮಗೆ ಹೇಗೆ ತಿಳಿಯಿತೋ ಹಾಗೆ ಮಾಡಿ. ಹಾ ಲತಾ, ಈಗಲಾದರೂ ಅರಿತೀಯ ಮಾನವ ಜೀವಿ ಎಷ್ಟೊಂದು ಸ್ವಾರ್ಥಿ ಎಂದು. ನೋಡು, ಪ್ರತಿಯೊಬ್ಬರಿಗೂ ಮದುವೆ ಆಗಬೇಕು, ಮಕ್ಕಳನ್ನು ಹಡೆಯಬೇಕು, ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಕೀರ್ತಿ ಗೌರವದಿಂದ ಮೆರೆಯಬೇಕು ಅಂತ ಅವರವರ ಆಸೆ ಇರುತ್ತೆ. ಆದರೆ ಅವರವರ ಆಸೆ ಹಿಡಿಯುವುದು ಅವರವರ ಹಣೆ ಬರಹ. ಹೌದು ದಯಾನಂದ್, ನೀವ್ ಹೇಳೋ ಮಾತು ಸತ್ಯ. ಆ ಭಗವಂತ ಎಲ್ಲದಕ್ಕೂ ಕೊನೆ ಅನ್ನೋದು ಕೊಟ್ಟಿರ್ತಾರಂತೆ. ಆದ್ರೆ ಈ ಆಶೆ ಎಂಬ ಪದಕ್ಕೆ ಕೊನೆನೇ ಇಲ್ಲ ಅಲ್ವೇ? ಅಂತೆಯೇ ಮಾನವರು ಅವನಿಗೆ ಕರುಣಾಮಯಿ, ದಯಾಳು ಎಂದು ಕೈ ಜೋಡಿಸುತ್ತಾರೆ. ಅದೇನೇ ಇರ್ಲಿ, ನೀವು ಆದಷ್ಟು ಬೇಗನೆ ನಮ್ಮಿಬ್ಬರ ಮ್ಯಾರೇಜ್ಗೆ ಅರೇಂಜ್ ಮಾಡಿ. ಯಾಕೆ ಲತಾ, ಮದುವೆ ಮದುವೆ ಅಂತ ಅವಸರ ಪಡ್ತಾ ಇದೀಯಾ? ಓಹೋ, ಗೊತ್ತಾಯ್ತು ಬಿಡು ನಿನ್ನ ಮನಸ್ಸಿನ ಆಳ ಏನು ಅಂತ. ನನಗಿಂತ ಚೆಲುವೆಯಾದವಳನ್ನು ಕಂಡ್ರೆ ಮತ್ತೆ ಎಲ್ಲಿ ನನ್ನ ಕೈ ಬಿಡಬಹುದು ಅಂತ ಅನುಮಾನವಲ್ಲವೇ? ಹೋ ಮತ್ತೆ ಲತಾ, ಮಾಮರಕ್ಕೆ ಹಬ್ಬಿದ ಬಳ್ಳಿಯ ಮಧುವನ್ನು ಹೇರುವ ಈ ದುಂಬಿ ಎಂದಾದರೂ ಕಳ್ಳಿಯ ಮೇಲೆ ನಡೆದ ಬಳ್ಳಿಯ ಹೂವಿಗೆ ಆಸೆ ಪಡಬಹುದೇ? ಅದೆಂದಿಗೂ ಸಾಧ್ಯವಿಲ್ಲ. ನೆವರ್. ನೀನು ನನ್ನ ಬಾಲ್ಯದ ಗೆಳತಿ, ನೀನು ನನ್ನ ಪ್ರೇಮದ ಪತ್ನಿ. ಹೌದೇ ನನ್ನ ರಾಜ?
ಮಧುರ ಮಿಲನ. ಚಂದ್ರಿಕೆ ತಾನನ್ನ ಸನಿಗಗೆ What a wonderful love scene. ನನ್ನನ್ನು ದುಡಿಸಿಕೊಳ್ಳುವ ಧನಿ ದಯಾನಂದ, ನನ್ನ ಮನ ಬಯಸಿದ ಹಕ್ಕಿಗಳೊಡನೆ ಚಲ್ಲಾಟ. ಅಂತೂ ನನ್ನ ಮನ ಬಯಸಿದ ಲತಾಳೊಡನೆ ಚಲ್ಲಾಟ ಮಾಡುತ್ತಿರುವ ದಯಾನಂದ, ಈ ಅಕ್ಕಿಗಳ ಜೋಡಿಯನ್ನು ಜೋಡಿ ಬಂದಾಗಲೇ ಈ ಚಂದ್ರಕನ ಆತ್ಮಕ್ಕೆ ಶಾಂತಿ. ದಯಾನಂದ, ಮುಗ್ಧ ಮಾನವನಾದ ನಿನ್ನ ಮಿಲ್ಲಿನಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡುವುದು ಏತಕ್ಕಾಗಿ ಬಂತೆ? ಮುತ್ಸದ್ದಿತನದಿಂದ ನಿನ್ನ ಮನೆ ಬಂದು ನೀ ಪ್ರೀತಿಸಿ ಕೈ ಹಿಡಿದು ಬಾಳಬೇಕೆಂಬ ಲತಾಳನ್ನು ನನ್ನ ಮನಸ್ಸಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ. ಮಿಸ್ಟರ್ ದಯಾನಂದ, ಈ ಚಂದ್ರು ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ನೀನು ವಿಲವಿಲನೆ ಬದ್ದಾಡಬೇಕ. ಆಲ್ ರೈಟ್ ಲತಾ, ದಯಾನಂದನೆಂಬ ಮಾಮರಕ್ಕೆ ನೀ ಹಬ್ಬಿ ಹೂ ಬಿಡುವ ಮುಂಚಿತವಾಗಿ ಅದನ್ನು ಬೇರಿಸೋದಕ್ಕೆ ಕಿಚ್ಚೆದು ನಿನ್ನ ಜೀವನವನ್ನು ಸರ್ವನಾಶ ಕೈಯಲ್ಲಿದ್ದರೆ ನನ್ನ ಹೆಸರು ಮಿಲ್ ಮ್ಯಾನೇಜರ್ ಚಂದ್ರಕಾಂತನೇ ಅಲ್ಲ.